ಕುವೆಂಪು ರಾಮಾಯಣ ದರ್ಶನಂನ ಅಯೋಧ್ಯ ಸಂಪುಟಂ ಸಂಚಿಕೆ 1 ಕವಿಕೃತು ದರ್ಶನಂನ ಭಾಗ 4. ಏರುವೆನು ವಾಗ್ದೇವಿಯಮೃತ ರಸನಯ ಲಸನ್ನವೆಯಂ ರಾಮನ ಕಥೆಯ ಮಧುಧುನೀಪತಂ ಪಿಡಿದಾಂ ಮಹಾಚಂದಸ್ ತರಂಗ ವಿನ್ಯಾಸದಿಂ ಸೇರುವೆನು ಗುರುಕೃಪೆಯೊಳ ರುಚಿತ್ ರಸಾಬ್ದಿಯಂ. ಅಂದರೆ ವಾಗ್ದೇವಿಯ ಅಮೃತವಾಣಿಯ ಮನೋಹರ ನಾವಿಯನ್ನೇರುತ್ತೇನೆ. ರಾಮಕಥೆಯ ರಸವಾಹಿನಿಯಲ್ಲಿ ಮಹಾಛಂದಸ್ಸಿನ ತರಂಗ ಮಾರ್ಗವನ್ನು ಹಿಡಿದು ಗುರುಕೃಪೆಯಿಂದ ರುಚಿತ್ ಸ್ವರೂಪಿಯಾದ ರಸಸಾಗರವನ್ನು ಸೇರುತ್ತೇನೆ ಎಂದರ್ಥ. ನೀಡದೋಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು ಗರಿಬಲಿತ ಮೇಲ್ಪಲ್ಪದೇಶಗಳಂ ಚರಿಸಿ ತಣಿವುದೇ ವಿಯದ್ ವಿಸ್ತೀರ್ಣಮಂ ಬಯಸಿ ಕೈಕೊಳ್ಳುವುದು ಆಕಾಶ ಪರ್ಯಟನಮಂ. ಅಂದರೆ ಗೂಡಿನಲ್ಲಿ ಬೆಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶುವಿಗೆ ಗರಿಬಲಿತ ಮೇಲೆ ಸಣ್ಣ ಪುಟ್ಟ ಪ್ರದೇಶಗಳ ಸಂಚಾರ ತೃಪ್ತಿ ನೀಡುತ್ತದೆಯೇ? ಆಕಾಶ ವಿಸ್ತೀರ್ಣಕ್ಕಾಗಿ ಹಾತೊರೆದು ಗಗನ ಪರ್ಯಟನವನ್ನು ಕೈಗೊಳ್ಳುತ್ತದಲ್ಲವೇ? ಕಿರುಮೀನ್ಗೆ ಕೆರೆಕೊಳಂ ಪೊಳೆ ಸಾಲ್ಗು ಮಾತಿಮಿಗೆ ವೇಳ್ಕೊಂ ಜಲ ಕ್ರೀಡೆಗಾರ್ ರುಂದ್ರ ಸಾಗರ ಸಲಿಲ ವಿಸ್ತಾರ ವ್ಯೋಮ ಸಾಗರ ಸಮಂ ನಿನ್ನ ರಾಮಾಯಣಂ ಗುರುವೇ ರಸ ಋಷಿಯೇ ಓ ವಾಲ್ಮೀಕಿ ಕ್ರಮಿಸಲ್ಕದಂ ದಯಗೈಯನಗೆ ವೈನತೇಯನ ವಜ್ರವೀರ್ಯಮಂ ಕಲೆಯನಲ್ಲದ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ. ಅಂದರೆ ಕಿರುಮೀನಿಗೆ ಕೆರೆ ಕೊಳ ಹೊಳೆ ಸಾಕು, ತಿಮಿಂಗಿಲದ ಜಲಕ್ರೀಡೆಗೆ ಮಹಾಸಾಗರದ ನೀರಿನ ಅರಯೇ ಬೇಕು. ಓ ರಸ ಋಷಿ ಗುರು ವಾಲ್ಮೀಕಿಯೇ, ನಿನ್ನ ರಾಮಾಯಣ ಗಗನಕ್ಕೆಣೆ. ಅದನ್ನು ದಾಟಲು ಗರುಡನ ವಜ್ರ ಶಕ್ತಿಯನ್ನು ನನಗೆ ದಯಪಾಲಿಸು. ಶಿಲ್ಪಿ ಕಲೆಯನ್ನಲ್ಲದೆ ಶಿಲೆಯನ್ನು ಸೃಷ್ಟಿಸುತ್ತಾನೆಯೇ ಎಂದರ್ಥ.